ಎನ್ನ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದರೆ ನಮ್ಮ ದೈವ ಪಂಜುರ್ಲಿಯನ್ನು ಮಾತ್ರ ಕೇಳಬೇಡಿ. ಇದು ಹೆಣ್ಣು ಪಂಜುರ್ಲಿ ಅಂತ ಹೇಳ್ತಾರೆ. ಇದನ್ನ ಕೆಂಪು ರೋಣದ ಪಂಜುರ್ಲಿ. ಮೊದಲನೇದಾಗಿ ಸಣ್ಣದಾಗಿ ಪೆಟ್ಟು ಬೀಳಕ್ಕೆ ಶುರು ಆಗುತ್ತೆ. ಆ ನಾಯಿ ಫಸ್ಟ್ ವಿಕಾರವಾಗಿ ರಕ್ತಕಾರಿ ಸತ್ತು ಹೋಗುತ್ತೆ. ನಿಮ್ಮ ಮನೆಯ ಹಿರಿಯರು ಯಾರಿದ್ದಾರೆ, ಈಗ ನಿಮ್ಮ ಮನೇಲಿ ಯಾರು ತಂದೆ ತಾಯಿ ಯಾರು ಹಿರಿಯರು ಇರ್ತಾರೆ, ಅವರಿಗೆ ಮೊದಲನೇ ಪೆಟ್ಟು ಕೊಡೋದು. ಪಂಜುರ್ಲಿ ಅನ್ನೋದು ಅಷ್ಟು ಕಾರಣಿಕ ದೈವ. ನೀವು ಹೇಳಿದ್ದನ್ನು ನಡೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದು ಕೊಡುವಂಥ ಶಿಕ್ಷೆಯನ್ನು ಅನುಭವಿಸೋಕ್ಕೆ ರೆಡಿ ಇರಬೇಕು. ಮನೆಯಲ್ಲಿ ಮದುವೆ ಕಾರ್ಯಗಳಾಗಲ್ಲ, ಮಕ್ಕಳಾಗಲ್ಲ, ಅದು ಯಾರು ತೀರ್ ಹೋದಾಗ ಅವ್ರನ್ನ ತಂದು ದೈವದ ಕೈಯಡಿ ಕೊಡೋದು. ಹಾಗಾದರೆ ನಿಜವಾಗ್ಲೂ ಕಾಂತಾರ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಪಂಜುರ್ಲಿ ಕಲ್ಲಿನ ರೂಪದಲ್ಲಿ ಕಾಡೊಳಗೆ ಇದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅವಿನಾಶ್ ಮಲ್ನಾಡ್. ಇವತ್ತು ನಾವು ನಮ್ಮ ಕನ್ನಡ ಚಾನಲ್ನ ಕಾಂತಾರದ ಕಾಡೊಳಗೆ ಕರ್ಕೊಂಡು ಹೋಗ್ತೇವೆ. ನೀವೆಲ್ಲ ಕಾಂತಾರ ಸಿನಿಮಾ ನೋಡಿದ್ಮೇಲೆ ನಿಮ್ಗೆಲ್ರಿಗೂ ಅನಿಸಿರುತ್ತೆ, ಈ ಪಂಜುರ್ಲಿ ಅನ್ನೋದು ನಿಜವಾಗ್ಲೂ ಕಾಡೊಳಗಿರುತ್ತಾ ಅಥವಾ ಅದು ದೈವ ಅನ್ನುವಂಥ ಒಂದಷ್ಟು ವಿಷಯಗಳಿಗೆ ಒಂದು ಡೌಟ್ ಇರುತ್ತೆ, ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ಇವತ್ತು ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡ್ತೇವೆ. ನಿಜವಾಗ್ಲೂ ಪಂಜುರ್ಲಿ ಅನ್ನೋ ದೈವ ಕಾಡಿನ ಒಳಗೆ ಇರುತ್ತೆ. ಇವತ್ತು ನಾವು ಮಲೆನಾಡಿನ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಆಗುಂಬೆ ಹತ್ತಿರದ ಒಂದು ಸಣ್ಣ ಗ್ರಾಮ ಶಿರೂರು. ಈ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಒಳಗಡೆ ನಿಜವಾಗ್ಲೂ ಏನೋ ಪಂಜುರ್ಲಿ ಅನ್ನೋ ದೈವ ಕಾಡಿನ ಒಳಗಿದೆ. ಸೊ ನಾವಿವತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ಆ ದೈವದ ಶಕ್ತಿ ಕೂಡ ತುಂಬ ಅಗಾಧವಾದದ್ದು. ಏನಂತ ಹೇಳಿದ್ರೆ ಇಲ್ಲಿ ಹುಯಿಲ್ ಕೊಡೋದು ಅನ್ನೋ ಒಂದು ಪ್ರಕ್ರಿಯೆ ಇದೆ. ಹುಯಿಲ್ ಕೊಡೋದು ಅಂತ ಹೇಳಿದ್ರೆ ದೇವ್ರ ಹತ್ರ ಹೋಗಿ ತಮಗಾದ ಕಷ್ಟಗಳಿಗೆ ದೇವ್ರ ಹತ್ರ ದೂರು ಕೊಡೋದು. ಆ ದೂರು ಕೊಟ್ಟಾಗ ಆ ದೈವ ಆ ದೂರನ್ನು ಸ್ವೀಕರಿಸಿ ಯಾರು ತಪ್ಪಿಸ್ತಾ ಇರ್ತಾನೆ ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇಲ್ಲಿದೆ. ಹಾಗಾದರೆ ನಿಜವಾಗ್ಲೂ ಕಾಂತಾರ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಪಂಜುರ್ಲಿ ಕಲ್ಲಿನ ರೂಪದಲ್ಲಿ ಕಾಡೊಳಗೆ ಇದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ. ದೈವಗಳ ಆವಾಸಸ್ಥಾನ ಯಾವಾಗಲೂ ಕಾಡಿನೊಳಗೆ ಇರುತ್ತೆ ಅನ್ನೋದು ನಂಬಿಕೆ. ಸೊ ಹಾಗಾಗಿ ಆ ಕಾಡಿನೊಳಗೆ ಕೂಡ ನಾವು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಕ್ಕಪಕ್ಕದಲ್ಲಿ ಏನು ರೈತರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಗದ್ದೆನೆಲ್ಲ ಹೂಳಿದ್ದಾರೆ. ಬಟ್ ಆದರೆ ಈ ದಾರಿಯಲ್ಲೇ ಸಾಗಬೇಕು ಅನ್ನೋದು ನಮಗೆ ಸಿಕ್ಕಂಥ ಮಾಹಿತಿ. ಅದ್ರ ಪ್ರಕಾರ ಈ ಕಾಡೊಳಗೆ ಹೋಗ್ತಾ ಇದ್ದೀವಿ. ನಾವು ಈಗ ಈ ಸ್ಥಳದಲ್ಲಿ ಹೋಗ್ತಿರುವಂತಹ ಪಂಜುರ್ಲಿ ಏನಿದೆ, ಇದು ಹೆಣ್ಣು ಪಂಜುರ್ಲಿ ಅಂತ ಹೇಳ್ತಾರೆ. ಇದನ್ನು ಕೆಂಪು ರೋಣದ ಪಂಜುರ್ಲಿ ಅಂತ ಹೇಳ್ತಾರೆ ಅನ್ನುವಂತಹದ್ದು ವಾಡಿಕೆ ಈ ಊರಿನವ್ರದ್ದು. ಏನಂತ ಹೇಳಿದ್ರೆ ಈ ಕೆಂಪು ರೋಣದ ಪಂಜುರ್ಲಿ ಹುಯಿಲನ್ನು ಹಿಡಿಯುತ್ತೆ. ಹೇಗಂತ ಹೇಳಿದ್ರೆ, ಸೊ ನಿಮ್ಗೇನಾದ್ರು ಒಂದು ತೊಂದರೆ ಆಗಿದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಯಾರಾದರೂ ಒಬ್ಬರು ದುಡ್ಡು ಕೊಡಬೇಕಾಗಿರುತ್ತೆ. ಸೊ ನೀವೇನು ಮಾಡ್ತೀರಾ, ಅವ್ರ ಹತ್ರ ಹೋಗಿ ಹೇಳ್ತೀರಾ, ನಮಗೆ ಈ ಥರ ನೀವು ದುಡ್ಡು ಕೊಡಬೇಕಾಗಿದೆ, ಯಾವಾಗ ಕೊಡ್ತೀರ. ಅಕಸ್ಮಾತ್ ಅವನ್ನೆಲ್ಲ ದುಡ್ಡು ಕೊಡೋಕ್ಕೆ ಒಪ್ದೀತಿ, ನೀನೇನು ಮಾಡ್ಕೊ ಅಂತ ಹೇಳಿದ್ರೆ, ಈ ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಒಂದು ನಂಬಿಕೆ ಇದೆ, ದೈವಗಳ ಬಳಿ ಹೋಗಿ ಹುಯಿಲ್ ಕೊಡ್ತಾರೆ. ಅಂದರೆ ದೇವ್ರುಗಳು ಮತ್ತು ದೈವಗಳ ಹತ್ರ ಹೋಗಿ ದೂರನ್ನು ನೀಡುವಂತಹ ಪ್ರಕ್ರಿಯೆ. ಆ ದೂರನ್ನು ನೀಡಿದಾಗ ಆ ದೈವ ಫಸ್ಟ್ ಕೇಳುತ್ತೆ, ಹೌದಾ ನೀನು ಸರಿಯಾಗಿದೆಯಾ, ಅಂದರೆ ನಿನ್ನ ಪರ ನ್ಯಾಯ ಇದೆಯಾ ಅಂತ ಕೇಳುತ್ತೆ. ಹೌದು ನನ್ನ ಪರ ನ್ಯಾಯ ಇದೆ ಅಂತ ಹೇಳಿದಾಗ ಒಂದು ಕಾಯಿನ ತೆಗೆದುಕೊಂಡು ಆ ದೈವ ಅಂತ ಹೇಳಿದ್ರೆ ದೈವ ಮೈ ಮೇಲೆ ಬಂದಿರುತ್ತೆ. ದೈವ ಅಂದರೆ ನಿಜವಾಗ್ಲೂ ದೈವ ಬರೋದಿಲ್ಲ, ದೈವ ಮೈ ಮೇಲೆ ಬಂದಿರುತ್ತೆ, ಆಹ್ವಾನ ಆಗುತ್ತೆ. ಅವರು ಕಾಯಿನ ಹಿಡ್ಕೊಂಡು ಕೇಳ್ತಾರೆ, ಈಗ ನಾನು ಈ ಕಾಯಿನ ಒಡಿಲ ನಿನ್ನ ಪರವಾಗಿ ಸತ್ಯ ಇದೆ ಅಂತ ಕೇಳಿದ್ರೆ, ಹಾಂ ನನ್ನ ಪರವಾಗಿ ಸತ್ಯ ಇದೆ ಅಂತ ಹೇಳಿದ್ರೆ ಆ ಕಾಯಿಯನ್ನು ದೇವರ ಎದುರುಗಡೆ ಅವರ ಹೆಸರು ಹೇಳಿ, ಯಾರು ನಿಮ್ಮ ದೂರುದಾರರು ಯಾರು ಇರ್ತಾರೆ, ನಿಮ್ಮ ಅಂದರೆ ಈಗ ನಾನು ದೂರು ಕೊಡ್ತಾ ಇದ್ದೀನಿ, ಇನ್ನೊಬ್ಬ ಯಾರೋ ಅದು ಏನು ಅಪರಾಧಿ ಇರ್ತಾನೆ, ಅವನ ಹೆಸರು ಹೇಳಿ ಆ ಕಾಯನ್ನು ಒಡಿತಾರೆ. ಆ ಕಾಯನ್ನು ಒಡೆದಾಗ ಮೊದಲನೇದಾಗಿ ಸಣ್ಣದಾಗಿ ಪೆಟ್ಟು ಬೀಳಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಒಂದು ನಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಆ ನಾಯಿ ಫಸ್ಟು ವಿಕಾರವಾಗಿ ರಕ್ತಕಾರಿ ಸತ್ತು ಹೋಗುತ್ತೆ. ನೆಕ್ಸ್ಟು ದನ ಎಲ್ಲರೂ ನೀವು ದನನ ಬಿಟ್ಟು ಹೊಡೆದಿರ್ತೀರ, ಆ ದನ ಕೊಟ್ಟಿಗೆಯಿಂದ ಹೊರಗೆ ಹೋಗಿರ್ತಾರೆ, ಅದು ಮನೆಗೆ ವಾಪಸ್ ಬರೋದೇ ಇಲ್ಲ, ಅಲ್ಲೆಲ್ಲರೂ ಮಾಯ ಆಗಿಬಿಡುತ್ತೆ, ಕಾಣ್ದಂಗೆ ಹೋಗಿಬಿಡುತ್ತೆ, ಅಥವಾ ದನ ಸತ್ತೋಗ್ಬಿಡುತ್ತೆ. ಈ ಥರ ಎಲ್ಲ ಆಗತ್ತೆ. ಇದಾದಾಗ ನಮ್ಮ ಭಾಗದಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಏನು ಮಾಡ್ತಾರೆ, ಹೋಗಿ ಕೇಳಿಸ್ತಾರೆ ದೇವ್ರ ಹತ್ರ, ಏನಾದ್ರು ಈ ಥರ ತೊಂದರೆ ಆಗಿದೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಇಂಥ ಕಡೆ ಪಂಜುರ್ಲಿಯಲ್ಲಿ ಹುಯಿಲ್ ಕೊಟ್ಟಿದ್ದಾರೆ, ಹೋಗಿ ತೀರ್ಮಾನ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ತೀರ್ಮಾನ ಮಾಡೋಕ್ಕೆ ಎಲ್ಲರೂ ಆ ಸ್ಥಳಕ್ಕೆ ಬರದೇ ಇದ್ದರೆ, ನಿಮ್ಮ ಮನೆಯ ಹಿರಿಯರು ಯಾರಿದ್ದಾರೆ, ಈಗ ನಿಮ್ಮ ಮನೇಲಿ ಯಾರು ತಂದೆ ತಾಯಿ ಯಾರು ಹಿರಿಯರು ಇರ್ತಾರೆ, ಅವರಿಗೆ ಮೊದಲನೇ ಪೆಟ್ಟು ಕೊಡುತ್ತೆ. ಅಂದರೆ ಇಡೀ ಫ್ಯಾಮಿಲಿ ಅಂದರೆ ಅದನ್ನು ಡೆಸ್ಟ್ರಾಯ್ ಮಾಡೋ ತನಕ ಬಿಡೋಲ್ಲ ಅಂತ. ಪಂಜುರ್ಲಿ ಅನ್ನೋದು ಅಷ್ಟು ಕಾರಣಿಕ ದೈವ. ನೀವು ಹೇಳಿದ್ದನ್ನು ನಡೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದು ಕೊಡುವಂಥ ಶಿಕ್ಷೆಯನ್ನು ಅನುಭವಿಸೋಕ್ಕೆ ರೆಡಿ ಇರಬೇಕು. ಬನ್ನಿ ಆ ಪಂಜುರ್ಲಿ ಯಾವ ರೂಪದಲ್ಲಿದೆ ಈ ಕಾಡೊಳಗೆ ಅಂತ ನೋಡ್ಕೊಂಬೋಣ. ಸುಮಾರು ನಾವು ಈ ಕಾಡಿನ ದಾರಿಯಲ್ಲಿ 1 ಕಿಲೋಮೀಟರ್ ಸಾಗಬೇಕಾಗ್ಬೋದು. ಇಲ್ಲಿ ಮುಂದೆ ಮಾಲತಿ ನದಿ ಹರಿಯುತ್ತೆ. ನಾವು ಇಲ್ಲಿ ಕೃಷಿ ಚಟುವಟಿಕೆಗಳಿಗೆಲ್ಲ ಅದೇ ಒಂದು ಆಧಾರ. ಇಲ್ಲಿ ನೋಡಿ ದನಗಳೆಲ್ಲ ಹೋಗಿದ್ದಂಥ ಒಂದು ಹೆಜ್ಜೆ ಗುರುತೆಲ್ಲ ಇದೆ.
ಹೇಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ದೈವಗಳನ್ನು ನಂಬ್ತಾರೋ ಹಾಗೆ ಮಲೆನಾಡಿನ ತೀರ್ಥಹಳ್ಳಿಯ ತನಕ ಕೂಡ ದೈವಗಳನ್ನು ನಂಬಿಕೊಳ್ಳುವಂತಹ ಒಂದು ಪರಂಪರೆ ಇಲ್ಲೂ ಇದೆ. ಇಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿರುವಂತೆ ದೈವಗಳ ಮತ್ತು ಭೂತಗಳ ಆರಾಧನೆ ನಡೆಯುತ್ತೆ, ಕೋಲ ನಡೆಯುತ್ತೆ. ಎಲ್ಲ ಪ್ರಕ್ರಿಯೆ ಸೇಮ್ ದಕ್ಷಿಣ ಕನ್ನಡದಲ್ಲಿ ಹೇಗೆ ನಡೆಯುತ್ತೋ ಇಲ್ಲೂ ಕೂಡ ಅದೇ ರೀತಿ ನಡೆಯುತ್ತೆ. ಇಲ್ಲೂ ಕೂಡ ಏನಾದ್ರು ತಪ್ಪುಗಳಾದರೆ ಅಥವಾ ಜಮೀನಿಂದ ಏನಾದ್ರು ಗಲಾಟೆಗಳಾದರೆ ಅಥವಾ ದುಡ್ಡಿನ ಏನಾದ್ರು ತೊಂದರೆಗಳಾದರೆ ಇಲ್ಲಿ ಕೂಡ ದೈವಗಳಿಗೆ ಹೋಗಿ ಹುಯಿಲನ್ನು ಕೊಡುವಂತಹ ಪ್ರಕ್ರಿಯೆ ಇಲ್ಲೂ ಕೂಡ ಇದೆ. ಇನ್ನೇನು ಸ್ವಲ್ಪ ದೂರದಲ್ಲೇ ಪಂಜುರ್ಲಿ ಬನ ಇದೆ. ಸೊ ಕಾಡಿನ ಒಳಗಿರೋದ್ರಿಂದ ಅದನ್ನು ನಾವು ಬನ ಅಂತ ಕರಿತೀವಿ, ಪಂಜುರ್ಲಿಯ ಬನ, ಪಂಜುರ್ಲಿಯ ವಾಸಸ್ಥಾನ. ಸೊ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಅಕಸ್ಮಾತ್ ನೀವೇನಾದ್ರು ದೂರು ಕೊಡಬೇಕು ಅಂತ ಇದ್ದರೆ ಹೇಗೆ ಈ ಕೋರ್ಟ್ಗಳಲ್ಲಿ ಫಸ್ಟು ನಿಮಗೊಂದು ನೋಟಿಸ್ ಕಳಿಸ್ತಾರೆ ಗೊತ್ತಾ, ಅಂದರೆ ನೀವು ಈ ಥರ ಮಾಡಿದಾರಂತೆ, ಇಂತಹ ಕ್ಷೇತ್ರದಲ್ಲಿ ಬಂದು ನಿಮ್ಮ ಬಗ್ಗೆ ಅವರು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ದೇವಸ್ಥಾನದ ಕಮಿಟಿ ಅವ್ರು ಏನಿದ್ದಾರೆ ಅವರು ಆ ಅಪರಾಧಿ ಏನು ಆರೋಪಿ ಯಾರಿದ್ದಾರೆ ಅವರ ಹತ್ತಿರಕ್ಕೆ ಒಂದು ನೋಟಿಸ್ ಕಳಿಸ್ತಾರೆ. ಅಕಸ್ಮಾತ್ ಆ ನೋಟಿಸನ್ನು ನೋಡಿ ಆ ವ್ಯಕ್ತಿ ಈ ಸ್ಥಳಕ್ಕೆ ಬರದೇ ಇದ್ದರೆ ಆವಾಗ ಕಾಯಿ ಒಡೆಯುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಕಾಯಿ ಒಡೆಯುವ ಪ್ರಕ್ರಿಯೆ ನಡೆದ ಮೇಲೆ ಮುಗಿದೋಯ್ತು. ನೀವು ಮತ್ತೆ ಈ ಸ್ಥಳಕ್ಕೆ ಬಂದೇ ಅದನ್ನು ತೀರ್ಮಾನ ಮಾಡಬೇಕು, ಬಿಟ್ಟರೆ ನೀವು ಎಲ್ಲೇ ಹೋದರೂ ಕೂಡ ಆ ಒಂದು ದೂರು ತೀರ್ಮಾನ ಆಗೋದಿಲ್ಲ. ಕಾಡೊಳಗೆ ಸುಮಾರು ದೂರ ಬಂದಿದ್ದೀವಿ, ಬಹುಶಃ ಅಲ್ಲಂತ ಅಂದ್ಕೊತೀನಿ. ಬಹುಶಃ ಒಂದು ದೊಡ್ಡ ದಾರಿಯಿಂದ ಒಂದು ಸಣ್ಣ ದಾರಿಗೆ ಟರ್ನ್ ತೊಗೊಂಡ್ವಿ ನಾವು, ಕಾಲು ದಾರಿಗೆ. ನಾವು ಬೇಡ್ಕೋಬೋದು, ಅಂದರೆ ನಮಗೆ ಈ ಕೆಲಸ ಮಾಡಿಕೊಟ್ರೆ ಅಥವಾ ಈ ಕೆಲಸ ಆದರೆ ನಾವು ಅದಕ್ಕೆ ದೇವರಿಗೆ ಏನಾರು ಕೊಡಬೇಕಾಗತ್ತಾ ಅಥವಾ ದೇವಸ್ಥಾನದಲ್ಲೇ ಕಾಣಿಕೆ ಏನಾರು ಕೊಡಬೇಕಾಗತ್ತಾ ಅಂತ ಹೇಳಿ. ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಮೊದಲನೇ ವಾರಗಳಲ್ಲಿ ಇಲ್ಲಿ ಈ ದೈವಕ್ಕೆ ಒಂದು ಹರಕೆ ನಡೆಯುತ್ತೆ. ಆ ದೈವಕ್ಕೆ ಹರಕೆ ನಡೆದಾಗ ಆ ದೇವರಿಗೆ ಬಹಳ ಪ್ರಿಯವಾದದ್ದು ಅಂತ ಹೇಳಿದ್ರೆ ಕೆಂಪು ಕೋಳಿ. ಈ ಕೆಂಪು ಬಣ್ಣದ ಕೋಳಿ ಅಂದರೆ ನಾವೀಗ ಅಬ್ವಿಯಸ್ಲಿ ಫಾರಮ್ಮಲ್ಲಿ ಆ ಥರ ಕೋಳಿ ಸಿಗಲ್ಲ. ಸೊ ನಾಟಿ ಕೋಳಿ ಏನಿರುತ್ತೆ, ಕೆಂಪು ಕಲರ್ ದೊಡ್ಡ ಕೋಳಿಯನ್ನು ಇಲ್ಲಿ ಆ ದೈವಕ್ಕೆ ನಾವು ಏನೊಂದು ಪ್ರೀತಿಯಿಂದ ಒಂದು ಕಾಣಿಕೆ ಅಥವಾ ನಮ್ಮ ಕೆಲಸ ಆಗಿದ್ದಕ್ಕೆ ನಾವು ಭಕ್ತಿಯಿಂದ ಅದನ್ನು ಅರ್ಪಿಸ್ತೀವಿ. ಸೊ ದುಡ್ಡಿನ ವ್ಯಾಜ್ಯ ಆದರೆ ಆ ದುಡ್ಡಿನ ಮೂರನೇ ಒಂದು ಭಾಗವನ್ನು ಈ ಸ್ಥಳದಲ್ಲಿ ಕಾಣಿಕೆ ರೂಪದಲ್ಲಿ ಭಕ್ತರುಗಳು ಅರ್ಪಿಸಿ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಇಲ್ಲಿ ನೀವೇನಾದ್ರು ಹುಯಿಲು ಕೊಟ್ಟರೆ, ಸೊ ನೀವು ಅನ್ಕೋಬೋದು ನಾವು ಇಲ್ಲಿ ಇದಕ್ಕೆ ಹುಯಿಲು ಕೊಡ್ತೀವಿ, ಈ ಹುಯಿಲು ಎಷ್ಟು ದಿವಸದಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ 48 ದಿನ ಅಂತ ಹೇಳಿದ್ರೆ ಒಂದು ಮಂಡಲದೊಳಗೆ ನೀವು ಕೊಟ್ಟಂಥ ಹುಯಿಲಿನ ತೀರ್ಮಾನವನ್ನು ಈ ಪಂಜುರ್ಲಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ, ಕಾಡಿನ ಒಳಗಿದೆ, ಸುತ್ತಲೂ ಕಾಡಿನ ಬನ. ಸೊ ಪಂಜುರ್ಲಿಯ ಬನ. ಸೊ ಸ್ವಲ್ಪ ನಾವು ಮೈಲಿಗೆಯಲ್ಲಿ ಇಲ್ಲಿ ಬರಬೇಕು, ಅಂದರೆ ಈ ಮನೆಯಲ್ಲಿ ಯಾವ್ದಾದ್ರು ಹೆಣ್ಮಕ್ಳಿಗೆ ತಿಂಗಳ ಋತು ಇದಾಗತ್ತಲ್ವ, ಆ ಟೈಮಲ್ಲಿ ಮತ್ತು ಸೂತಕ ಇದ್ದಾಗೆಲ್ಲ ಇಲ್ಲಿ ಬಂದರೆ ತುಂಬ ಮೈಲಿಗೆ ಆಗುತ್ತೆ. ಆ್ಯಂಡ್ ಯಪ್ಪ ದೇವ್ರೆ, ಮಳೆ ಬಂದಿರೋದ್ರಿಂದ ಈ ಬಾರಿ ಮಲೆನಾಡಲ್ಲಿ ಅತಿಯಾದ ಗುಡ್ಡ ಕುಸಿತ, ಹಾಗೆ ಮರ ಕೂಡ ಬಿದ್ದಿದೆ. ಅತಿಯಾದ ಮಳೆ ಆಗಿರೋದ್ರಿಂದ ಈ ಸರಿ ಭಾಳಷ್ಟು ಅನಾಹುತಗಳಾಗಿದೆ. ಸೊ ಇದೇ ನಾವು ಹೇಳಿದಂತಹ ಆ ಪಂಜುರ್ಲಿ ಬನ. ನೋಡಿ, ಇಲ್ಲಿ ಪಂಜುರ್ಲಿಗೆ ಯಾವುದೇ ರೀತಿಯ ಮೂರ್ತಿ ಇಲ್ಲ ಇಲ್ಲಿ. ಸೊ ಒಂದು ಪೀಠ ಇದೆ, ಆ ಪೀಠದ ಮೇಲೆ ಪಂಜುರ್ಲಿಯನ್ನು ಆಹ್ವಾನ ಮಾಡಿ ಕೂರಿಸಿದ್ದೀವಿ ಅಂತ ಒಂದು ನಂಬಿಕೆ ಇದೆ. ಸೊ ಪ್ರತಿ ತಿಂಗಳ ಮೂರನೇ ಶುಕ್ರವಾರ ಇಲ್ಲಿ ದೇವಸ್ಥಾನದಲ್ಲಿ ನುಡಿಯನ್ನು ಕೊಡ್ತಾರೆ. ನುಡಿಯನ್ನು ಕೊಟ್ಟರೆ ಅಂತ ಹೇಳಿದ್ರೆ ಹುಯಿಲ್ಗಳ ತೀರ್ಮಾನ ಆಗಿರ್ಬೋದು, ಅಥವಾ ದನಗಳಿಗೆ ಹುಷಾರಿರಲ್ಲ, ಮನುಷ್ಯರಿಗೆ ಯಾರಿಗೂ ಹುಷಾರಿರಲ್ಲ, ಈ ಥರ ಎಲ್ಲ ವಿಷಯಗಳಿಗೆ ನಿಮ್ಮ ಯಾವುದೇ ತೊಂದರೆ ಇದ್ದರೂ ಕೂಡ ಪ್ರತಿ ತಿಂಗಳ ಮೂರನೇ ಶುಕ್ರವಾರ ಈ ದೈವ ಸನ್ನಿಧಾನದಲ್ಲಿ ನುಡಿಯನ್ನು ಕೊಡ್ತಾರೆ. ಈ ಸ್ಥಳ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಶೀರೂರು ಗ್ರಾಮ ಅಂಥೇಳಿ ಬಗ್ಗೋಡಿಗೆ ಅಂತ ಬರ್ತದೆ. ನೀವು ತೀರ್ಥಹಳ್ಳಿಯಿಂದ ಆಗುಂಬೆ ಟ್ರಾವೆಲ್ ಮಾಡುವಾಗ
ಮೇಗರೊಳ್ಳಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಎಡಕ್ಕೆ ತಿರುಗಿದ್ರೆ ಕೇವಲ 4 ಕಿಲೋಮೀಟ್ರಲ್ಲಿ ಈ ದೇವಸ್ಥಾನ ಇದೆ. ಬಟ್ ಇಲ್ಲೂ ಇನ್ನೊಂದು ವೈಶಿಷ್ಟ್ಯತೆ ಇದೆ. ನೀವು ಕೆಲವರೆಲ್ಲ ದುರ್ಮರಣ ಆಗ್ತಾರೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಯಾರೋ ಒಬ್ರು ದುರ್ಮರಣ ಆಗಿರ್ತಾರೆ ಈಗ, ಅಥವಾ ಮರಣ ಹೊಂದಿರ್ತಾರೆ. ನಮ್ಮ ಮಲೆನಾಡು ಮತ್ತು ಸೌತ್ ಕೇಂದ್ರ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಅವನ್ನ ದೈವದ ಕಾಲಡಿ ಕೊಡೋದು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಮದುವೆ ಕಾರ್ಯಗಳಾಗಲ್ಲ, ಮಕ್ಕಳಾಗಲ್ಲ. ಅಂದರೆ ಅವ್ರಿಗೆ ಸದ್ಗತಿ ಸಿಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ನಿಮ್ಮ ಮನೇಲಿ ಯಾರು ಮದುವೆ ಆಗಬೇಕು ಅಂತ ಇದ್ದರೆ ಅವ್ರಿಗೆ ಮದುವೆ ಆಗೋಕ್ಕೆ ಬಿಡಲ್ಲ. ನೀವು ಕೇಳಿರ್ತಾರೆ, ಅಯ್ಯೋ ಇಷ್ಟು ವರ್ಷ ಆಯಿತು, ನಿಂಗೆ ದುಡ್ಡಿದೆ, ಕಾಸಿದೆ, ಜಮೀನಿದೆ, ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಆದರೂ ಮದುವೆ ಆಗ್ತಿಲ್ಲ. ಅಯ್ಯೋ ಚೆನ್ನಾಗಿದ್ದಾಳೆ ಹುಡುಗಿ, ಆರೋಗ್ಯವಾಗಿದ್ದಾಳೆ, ಎಲ್ಲವೂ ಆರಾಮಾಗಿದೆ, ಆದರೆ ಅವ್ಳಿಗೆ ಮಗುನೇ ಆಗ್ತಿಲ್ಲ. ಯಾಕೆ ಈ ಥರ ಕಾಯಿಲೆನ ಅನುಭವಿಸ್ತಾರೆ ಅಥವಾ ಯಾಕೆ ಈ ಥರದ ತೊಂದರೆಗಳನ್ನ ಅನುಭವಿಸ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹಿರಿಯರು ಯಾರೊಬ್ಬರು ಸತ್ತೋಗಿರ್ತಾರೆ, ಅವರಿಗೆ ಸದ್ಗತಿಯನ್ನು ಕೊಟ್ಟಿರಲ್ಲ. ಆ ಸಮಯದಲ್ಲಿ ಈ ಥರ ತೊಂದರೆಗಳಾಗ್ತವೆ. ಹಾಗಾಗಿ ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಏನು ಅಂತ ಹೇಳಿ. ಇಲ್ಲಿ ಮಡಕೆಗಳಿದ್ದಾವೆ ಮತ್ತು ಕಲ್ಲುಗಳಿದ್ದಾವೆ. ಇದು ಏನು ಅಂತ ಹೇಳಿದ್ರೆ, ಈಗ ಮನೆಗಳಲ್ಲಿ ಯಾರು ತೀರ್ ಹೋದಾಗ ಅವ್ರನ್ನ ತಂದು ದೈವದ ಕೈಯಡಿ ಕೊಡೋದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ನಮ್ಮ ಹಿರಿಯರೊಬ್ಬರು ಅಥವಾ ನಮ್ಮ ಊರಿನವರು ಅಥವಾ ನಮ್ಮ ಮನೆಯವರು ಯಾರೋ ಒಬ್ಬರು ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗದಲ್ಲಿ ತೀರೋದ್ರು ಅಂತ ಅಂದ್ಕೊಳ್ಳಿ. ಶಿವಮೊಗ್ಗದಲ್ಲಿ ಯಾವ ಶಕ್ತಿ ದೈವಗಳಿರ್ತವೆ, ಫಾರ್ ಎಕ್ಸಾಂಪಲ್ ನಾನ್ ವೆಜ್ಜನ್ನ ತಿನ್ನುವಂತಹ ದೈವಗಳು ಯಾವ ಇರ್ತವೆ, ಅಥವಾ ಫಾರ್ ಎಕ್ಸಾಂಪಲ್ ಈಗ ಮಾರಿಕಾಂಬ, ಆಮೇಲೆ ರಕ್ತೇಶ್ವರಿ, ಚೌಡೇಶ್ವರಿ, ಈ ಥರ ಚಾಮುಂಡೇಶ್ವರಿ, ರಕ್ತ ಬಲಿಯನ್ನು ತೆಗೆದುಕೊಳ್ಳುವಂಥ ದೇವರುಗಳು ಯಾರಿರ್ತಾರೆ ಅವರ ಕೈ ಅಡಿ ಸಿಗ್ತವೆ. ನಾವು ಹೋಗಿ ಅವ್ರ ಬ್ರಾಹ್ಮಣರ ಹತ್ರ ಕೇಳಿದಾಗ, ಸ್ವಾಮಿ ಈ ಥರ ನಮ್ಮವ್ರು ಇಲ್ಲೊಬ್ರು ತೀರೋದ್ರು, ಅವ್ರಿಗೆ ಕಾಯಿ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರ ಕಾಯಲ್ಲಿ ಆ ಆತ್ಮದ ಶಕ್ತಿಯನ್ನು ತುಂಬಿಸಿ ಕೊಟ್ಟು ಕಳಿಸ್ತಾರೆ. ಅದು ತಂದಂತಹ ಆತ್ಮವನ್ನು ಇಲ್ಲಿ ತೆಗೆದುಕೊಂಡು ಬಂದರೆ ಪ್ರತಿ ತಿಂಗಳ 3ನೇ ಶುಕ್ರವಾರ ಇಲ್ಲಿ ಬಂದಾಗ ಪಂಜುರ್ಲಿ ದೈವ ಏನು ಮಾಡುತ್ತೆ, ಅದರ ಕಾಲಡಿ ಇಟ್ಕೊಳ್ಳುತ್ತೆ. ಅಂದರೆ ಆ ದೈವಗಳು ಬೇರೆ ಯಾರಿಗೂ ಉಪದ್ರ ಕೊಡದೇ ಇರೋ ರೀತಿಯಲ್ಲಿ ಆ ಏನು ಆತ್ಮಗಳಿರ್ತವೆ ಅವನ್ನ ತನ್ನ ಕಾಲಡಿ ಇಟ್ಕೊಳ್ಳುತ್ತೆ ಅನ್ನುವಂಥ ನಂಬಿಕೆ. ಹಾಗಾಗಿ ಈ ಗ್ರಾಮದಲ್ಲಿ ಯಾರೆಲ್ಲ ದೈವಾಧೀನರಾಗಿದ್ದಾರೆ ಅಥವಾ ತೀರೋ ಹೋಗಿದ್ದಾರೆ ಅವ್ರನ್ನ ತಂದು ಇಲ್ಲಿ ಕಲ್ಲಿನ ರೂಪದಲ್ಲಿ ನಿಲ್ಲಿಸಲಾಗಿದೆ ನೋಡಿ. ಇವೆಲ್ಲ ಆತ್ಮಗಳು ನೋಡಿ. ಇದು ಬಹುಶಃ ಈ ಥರ ಆಚರಣೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಜಾಸ್ತಿ ಕಾಣ್ಬೋದು ನೀವು ನೋಡಿ. ಇಲ್ಲೆಲ್ಲ ಕಲ್ಲುಗಳೆಲ್ಲ ನಿಲ್ಲಿಸಿದಾರಲ್ಲ, ಈ ಕಾಡಿನ ದೈವದ ಬನ ಏನಿದೆ, ಈ ಬನದ ಸುತ್ತ ಈ ಥರದ ಕಲ್ಲುಗಳನ್ನು ನಿಲ್ಲಿಸಿ ಅವರಿಗೆ ಮಹಾಲಯ ಅಮಾವಾಸ್ಯೆ, ನಾವೇನು ಮಹಾಲಯ ಅಮಾವಾಸ್ಯೆ ಏನಿದೆ ಪಿತೃಪಕ್ಷದ ಟೈಮಲ್ಲಿ ಅವರಿಗೆ ಅವ್ರ ಇಷ್ಟವಾದ ವಿಷಯಗಳನ್ನು, ಅಥವಾ ಫಾರ್ ಎಕ್ಸಾಂಪಲ್ ಅವರಿಗೆ ಚಿಕನ್ ಇಷ್ಟ ಅಥವಾ ಡ್ರಿಂಕ್ಸ್ ಇಷ್ಟ, ಅವರಿಗೆ ಸಿಗರೇಟ್ ಇಷ್ಟ, ಅವೆಲ್ಲವನ್ನು ತಂದು ಅವರಿಗೆ ಇಲ್ಲಿ ಎಡೆ ಇಟ್ಟು ನಾವು ಹೋಗ್ತೀವಿ. ಸೊ ನೋಡಿ, ಲಾಸ್ಟ್ ಟೈಮ್ ಇದು ಎಡೆ ಇಟ್ಟಿದ್ದಂತಹ ಏನು ಮಡಿಕೆಗಳಾಗಿರ್ಬೋದು ಅಥವಾ ಕಲ್ಲುಗಳು, ಆತ್ಮಗಳು ಎಷ್ಟು ಅಂದರೆ ಇಲ್ಲಿ ಎಷ್ಟು ಜನ ತೀರೋಗಿದ್ದಾರೆ ಅವರೆಲ್ಲರ ಕಲ್ಲುಗಳನ್ನು ತಂದು ಇಲ್ಲಿ ನಿಲ್ಲಿಸ್ತಾರೆ ನೋಡಿ. ಇಲ್ಲೆಲ್ಲ ನೋಡ್ಬೋದು, ಇಡೀ ಕಾಡಿನ ತುಂಬ ಇದೆ. ಹಾಗೆ ಇದು ಮೊದಲಿದ್ದಂತಹ ಪಂಜುರ್ಲಿಯ ಮೂಲ ಸ್ಥಳ. ಈ ಮೂಲ ಸ್ಥಳವನ್ನು ಕಿತ್ತು ಈ ಬಾರಿ ಹೊಸದಾಗಿ ಒಂದು ಪಂಜುರ್ಲಿ ಬನವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಮೂಲ ಪಂಜುರ್ಲಿಯ ಬನ. ಸೊ ಇದಕ್ಕೆ ಏನೂ ಇದಿರಲಿಲ್ಲ, ಕಲ್ಲಿನ ಆಕೃತಿಯಲ್ಲಿ ನೀವು ಕಾಂತಾರ ಸಿನಿಮಾದಲ್ಲಿ ಹೇಗೆ ನೋಡಿದ್ರಿ ಅದೇ ರೀತಿಯಲ್ಲಿ ಓಪನ್ ಆದ ಸ್ಪೇಸಲ್ಲಿ ಈ ಪಂಜುರ್ಲಿ ದೈವ ಇತ್ತು. ಈ ಬಾರಿ ಅದಕ್ಕೆ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ವೀಕ್ಷಕರೇ, ನಾನು ಹೇಳುವಂತಹ ಎಲ್ಲ ವಿಷಯಗಳು ನಿಮಗೆ ಸತ್ಯ ಅನ್ನಿಸ್ಬೇಕು ಅಂತ ಹೇಳಿದರೆ, ಅಥವಾ ನಾವು ಕೂಡ ಇದನ್ನು ಪರೀಕ್ಷೆ ಮಾಡಬೇಕು, ಅಥವಾ ಹೌದು ನಮಗೂ ಈ ಥರ ಕಷ್ಟಗಳಿದ್ದಾವೆ, ನಾವು ಕೂಡ ಈ ಒಂದು ಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ರೆ, ಪ್ರತಿ ತಿಂಗಳ 3ನೇ ಶುಕ್ರವಾರ ಬೆಳಗಿನ ಜಾವ 9 ಗಂಟೆಗೆ ಈ ದೇವಸ್ಥಾನ ಓಪನ್ ಆಗುತ್ತೆ. ಸುಮಾರು ಸಂಜೆ 5 ಗಂಟೆ ತನಕ ಈ ಒಂದು ದೇವಸ್ಥಾನ ಇಲ್ಲಿರುತ್ತೆ. ನೀವು ಹುಯಿಲ್ ಕೊಡೋದಾದ್ರೆ ಕೊಡ್ಬೋದು, ಅಥವಾ ನಿಮ್ಮ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಹೇಳಿ ಅದನ್ನು ಪರಿಹಾರ ಮಾಡ್ಕೋಬೋದು. ಸೊ ನಿಮಗೆ ಎಲ್ಲೂ ಇಷ್ಟು ಗ್ಯಾರಂಟಿ ಕೊಡಲ್ಲ, ಸರ್ ಇಷ್ಟು ದಿವಸದಲ್ಲಿ ಆಗುತ್ತೆ ಸರ್, ಹಿಂಗಾಗ್ಬಿಡುತ್ತೆ ಸರ್, ಹಂಗಾಗ್ಬಿಡುತ್ತೆ, ಎಲ್ಲೂ ಕೂಡ ಗ್ಯಾರಂಟಿ ಕೊಡಲ್ಲ. ಆದರೆ ಈ ಸ್ಥಳದಲ್ಲಿ ಆ ಹುಯಿಲು ಕೊಟ್ಟ ದಿನದಿಂದ ಅಥವಾ ಈ ಸ್ಥಳಕ್ಕೆ ಹೋಗಿ ಬಂದ ದಿನದಿಂದ ಕರೆಕ್ಟಾಗಿ 48 ದಿನದ ಒಳಗೆ ಅದಕ್ಕೆ ಪರಿಹಾರ ಸಿಗುತ್ತೆ. ಪಂಜುರ್ಲಿ ಅಂದ ಕೂಡಲೇ ನಮಗೆ ಎಲ್ಲೋ ಗೊತ್ತಿಲ್ಲದೆ ಒಂದು ಹೆದರಿಕೆ. ಅದರ ಹತ್ರ ದೂರು ಕೊಟ್ಟರೆ ಏನು ಹೇಳ್ತಾರೆ, ನಂಬಿದವರಿಗೆ ಇಂಬು ಕೊಡುತ್ತೆ ಏನು ಕರಾವಳಿಯ ದೈವಗಳು. ಅಂದರೆ ನೀವು ನಂಬಿ ನಡೆದ್ರೆ ನೀವು ಕರ್ದಲ್ಲಿಗೆ ಆ ದೈವೀಯ ಶಕ್ತಿಗಳು ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇಲ್ಲಿ ಬಂದು ಸಾಕಷ್ಟು ಜನ ದೂರು ಕೊಟ್ಟಿದ್ದಾರೆ, ಆ ದೂರಿನ ತೀರ್ಮಾನ ಕೂಡ ಆಗಿದೆ. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ನಿಮಗೂ ಕೂಡ ಈ ಸ್ಥಳವನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರ ತೆಗೆದುಕೊಳ್ಬೇಕು ಅಂದರೆ ಪ್ರತಿ ತಿಂಗಳ 3ನೇ ಶುಕ್ರವಾರ ಈ ಸ್ಥಳಕ್ಕೆ ಬನ್ನಿ. ಇದಿಷ್ಟು ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ನಾವು ನಿಮಗೆ ಕೊಟ್ಟಂತಹ ಒಂದಷ್ಟು ಮಾಹಿತಿಗಳು. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.